ನಮಸ್ಕಾರ ವೀಕ್ಷಕರೇ ದೆಹಲಿ ಚುನಾವಣೆ ಹಲವು ಕಾರಣಗಳಿಗಾಗಿ ದೇಶದ ಗಮನ ಸೆಳೆದಿದೆ. ಎಲ್ಲರ ಚಿತ್ತ ಈಗ ಚುನಾವಣೆ ನಂತರದ ಎಕ್ಸಿಟ್ ಪೋಲ್ನತ್ತ ನೆಟ್ಟಿದೆ. ಅಖಾಡದಲ್ಲಿ ಗೆಲ್ಲೋದು ಯಾರು ಅನ್ನುವ ಕುತೂಹಲ ಮನೆ ಮಾಡಿದೆ. ಒಂದು ಕಡೆ ಆಮ್ ಆದ್ಮಿ ಪಕ್ಷ, ಮತ್ತೊಂದು ಕಡೆ ಬಿಜೆಪಿ, ಇದರ ನಡುವೆ ಕಾಂಗ್ರೆಸ್. ಈ ರೀತಿಯಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಭಾರೀ ಜಿದ್ದಾಜಿದ್ದಿ ಇದೆ. ಅದರಲ್ಲೂ ಮೋದಿಗೆ ಅರವಿಂದ್ ಕೇಜ್ರಿವಾಲ್ ನೇರ ಸವಾಲನ್ನು ಹಾಕಿದ್ದಾರೆ. ದೆಹಲಿ ಚುನಾವಣೆ ನರೇಂದ್ರ ಮೋದಿಯವರಿಗೆ ಒಂದು ಸವಾಲಿನ ಸಂಗತಿಯೇ ಸರಿ. ಎರಡೂ ಪಕ್ಷಗಳು ಸಹ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಮೋದಿಗೆ ದೆಹಲಿ ಪ್ರತಿಷ್ಠೆಯಾದರೆ ಕೇಜ್ರಿವಾಲ್ಗೆ ಗೆಲುವು ಅನಿವಾರ್ಯ. ಇನ್ನು ಚುನಾವಣೆ ವಿಚಾರಕ್ಕೆ ಬಂದರೆ ಕೇವಲ ರಾಜಕೀಯ ಮಾತ್ರ ಅಲ್ಲದೆ ಹಲವು ಸಮಸ್ಯೆಗಳ ಸುತ್ತಲೂ ಈ ಚುನಾವಣೆ ಗಿರ್ಕಿ ಹೊಡಿತಾ ಇದೆ. ಕೊನೆ ಕ್ಷಣದಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳು ಕೇಜ್ರಿವಾಲ್ಗೆ ನಡುಕವನ್ನು ಹುಟ್ಟಿಸಿದೆ. ಹಾಗಾದರೆ ಈ ಬಾರಿ ಕುತೂಹಲ ಕೆರಳಿಸಿರುವಂತಹ ದೆಹಲಿ ಚುನಾವಣೆಯ ಫಲಿತಾಂಶ ಏನಾಗಬಹುದು? ಸರ್ಕಾರ ರಚಿಸೋದು ಯಾರು? ಮೋದಿಯ ವರ್ಚಸ್ಸು ಗೆಲ್ಲುತ್ತಾ? ಕೇಜ್ರಿವಾಲ್ ಬ್ರ್ಯಾಂಡ್ ಗೆಲ್ಲುತ್ತಾ? ಅಖಾಡದಲ್ಲಿ ಗೆಲ್ಲುವ ರಣಕಲಿ ಯಾರು? ಸೋತು ಸುಣ್ಣ ಆಗೋದು ಯಾರು? ಚುನಾವಣೆ ಮುಗಿದ ನಂತರದ ಸಮೀಕ್ಷೆಗಳು ಏನು ಹೇಳ್ತಾ ಇದೆ? ದೆಹಲಿ ಚುನಾವಣೆಯ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ದೇಶಾದ್ಯಂತ ದೆಹಲಿ ಮತದಾರರ ದಿಲ್ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಮನೆ ಮಾಡಿದೆ. ವೀಕ್ಷಕರೇ, ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಬೇಕು ಅಂದರೆ ದೆಹಲಿಯಲ್ಲಿ ಯಾರ ಪ್ರಭಾವ ಎಷ್ಟಿದೆ, ಯಾರ ಕೈ ಮೇಲಿದೆ, ಯಾರ ಬಲ ಏನು, ದೌರ್ಬಲ್ಯ ಏನು, ಇದರ ಮೇಲೆ ಗಮನ ಹರಿಸಬೇಕು. ದೆಹಲಿ ವಿಧಾನಸಭೆ ಒಟ್ಟು 70 ಸ್ಥಾನಗಳನ್ನು ಹೊಂದಿದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಕೊನೆ ಬಾರಿ ಗೆದ್ದಿದ್ದು 1998ರಲ್ಲಿ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ದೆಹಲಿ ಚುನಾವಣೆಯಲ್ಲಿ ಅಂತಹ ಕಾನ್ಫಿಡೆನ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. 1998ರಿಂದ 2013ರವರೆಗೆ ಶೀಲಾ ದೀಕ್ಷಿತ್ ಅವರ ಆಡಳಿತದ ಆಧಾರದಲ್ಲಿ ಮತಯಾಚನೆ ಮಾಡಿದೆ. ಇನ್ನು ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ತನಗೆ ಸುತ್ತಕೊಂಡಿರುವಂತಹ ಹಲವಾರು ವಿವಾದಗಳು, ಕೇಜ್ರಿವಾಲ್ಗೆ ಎದುರಾದಂತಹ ಸಂಕಷ್ಟಗಳು, ಇವೆಲ್ಲವೂ ಈ ಬಾರಿಯ ಚುನಾವಣೆಯಲ್ಲಿ ಸವಾಲಾಗಿ ಪರಿಣಮಿಸಿದೆ. 2014ರಿಂದ ಇಲ್ಲಿಯವರೆಗೆ ತನ್ನ ರಾಜಕೀಯ ಸಾಮರ್ಥ್ಯ ಏನು ಅನ್ನೋದನ್ನ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸಾಬೀತುಪಡಿಸಿಕೊಳ್ತಾ ಬಂದಿದೆ. ಇನ್ನು ಚುನಾವಣಾ ಪ್ರಚಾರವನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ಹೋಲಿಸಿದರೆ ಬಿಜೆಪಿ ಮತ್ತು ಆಪ್ ಪಕ್ಷದ ಪ್ರಚಾರ ಹೆಚ್ಚು ತೀವ್ರವಾಗಿದೆ ಅಂತ ಹೇಳ್ಬೋದು. ಆದರೂ ಕಡಿಮೆ ಮಟ್ಟದ ಪ್ರಚಾರದ ಹೊರತಾಗಿಯೂ ಕಾಂಗ್ರೆಸ್ ಆಪ್ನ ಮತಗಳನ್ನು ತನ್ನತ್ತ ವಾಲಿಸಿಕೊಳ್ಳುವ ಮೂಲಕ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆದರೂ ಆಗಬಹುದು. ಚುನಾವಣೆಯ ಕಾರಣಕ್ಕಾಗಿ ದೆಹಲಿಯಲ್ಲಿ ರಾಜಕೀಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಸಾಮಾಜಿಕ ಸಮಸ್ಯೆಗಳು ಸದ್ದು ಮಾಡ್ತಾ ಇದೆ. ವೀಕ್ಷಕರೇ, ಪ್ರಮುಖವಾಗಿ ಈ ಒಂದು ತ್ರಿಕೋನ ಸ್ಪರ್ಧೆಯಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಆಪ್ ಹಾಗೆ ಕಾಂಗ್ರೆಸ್ ಈಗ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಇದು ಬಿಜೆಪಿಗೆ ಖಂಡಿತವಾಗ್ಲೂ ವರದಾನವಾಗಿ ಪರಿಣಮಿಸಿರುವಂತಹ ವಿಚಾರ. ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ಬಲ ಏನು, ದೌರ್ಬಲ್ಯ ಏನು ಅನ್ನೋದನ್ನು ಗಮನಿಸೋದಾದ್ರೆ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಕ್ಷ ಹಿಂದಿನ 2 ಚುನಾವಣೆಗಳಲ್ಲೂ ಅಭೂತಪೂರ್ವವಾದಂತಹ ಜಯಗಳಿಸಿ 10 ವರ್ಷಗಳಿಂದ ಅಧಿಕಾರದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಮೋದಿ ಯಾವ ರೀತಿಯಾಗಿ ಒಂದು ಬಿಜೆಪಿಗೆ ಬ್ರ್ಯಾಂಡ್ ಆಗಿದ್ದಾರೋ ಅದೇ ರೀತಿಯಲ್ಲಿ ದೆಹಲಿನಲ್ಲಿ ಕೇಜ್ರಿವಾಲ್ ಬ್ರ್ಯಾಂಡ್. ಕಳೆದೊಂದು ದಶಕದ ದೆಹಲಿ ಚುನಾವಣಾ ರಾಜಕೀಯ ಸಿಂಗಲ್ ಶೇರ್ ಆಗಿ ಕೇಜ್ರಿವಾಲ್ ಕಟ್ಟಿದಂತಹ ಕೋಟೆ ಅದು. ಈ ಕೇಜ್ರಿವಾಲ್ ಅನ್ನುವ ಬ್ರ್ಯಾಂಡ್ ಆಪ್ಗೆ ಮತ ತಂದು ಕೊಡುವಂತಹ ವಿಶ್ವಾಸ ಇದೆ. ಕೇವಲ ಇದಿಷ್ಟೇ ಅಲ್ಲ, 10 ವರ್ಷಗಳಿಂದ ಉಚಿತವಾಗಿ ನೀರು ಹಾಗೆ ವಿದ್ಯುತ್ ಕೊಟ್ಟಿದ್ದಾರೆ. ಅದು ಸಹ ಮತ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿಯಾಗಿಸಿದೆ. ಇನ್ನು ಮಹಿಳಾ ಮತದಾರರು ಚುನಾವಣೆ ವಿಚಾರದಲ್ಲಿ ನಿರ್ಣಾಯಕ ಅನ್ನಿಸ್ಕೊಳ್ತಾರೆ. ಮಹಿಳೆಯರಿಗೆ ದೆಹಲಿಯಲ್ಲಿ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಆಪ್ ಆಡಳಿತವನ್ನು ಮೆಚ್ಚಿ ಮಹಿಳಾ ಮತದಾರರು ಕೈ ಬಿಡೋದಿಲ್ಲ ಅನ್ನುವ ನಂಬಿಕೆ ಇದೆ. ಇಷ್ಟು ಮಾತ್ರ ಅಲ್ಲ, ಈ ಬಾರಿಯ ಪ್ರಣಾಳಿಕೆಯಲ್ಲಿ ಆಪ್ ಮಹಿಳಾ ಸಮ್ಮಾನ್ ಯೋಜನೆ, ಸಂಜೀವಿನಿ ಯೋಜನೆ, ಈ ರೀತಿಯಾಗಿ 15 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇನ್ನು ಚುನಾವಣೆಗಾಗಿ ಅಂತಲೇ ಆಪ್ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಈ ಹೊಸ ಯೋಜನೆಗಳಿಗೆ ಪಕ್ಷ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಆಗ ಫಲಾನುಭವಿಗಳು ಅತ್ಯಂತ ಉತ್ಸಾಹದಿಂದ ಕಂಡು ಬಂದಿದ್ರು. ಇದು ಆಮ್ ಆದ್ಮಿ ಪಕ್ಷಕ್ಕೆ ಗೆಲುವಿನ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಹೀಗಾಗಿ ಮಹಿಳಾ ಮತದಾರರು ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಆಪ್ಗೆ ನೆಗೆಟಿವ್ ಆಗಿರುವ ಅಂಶ ಏನಪ್ಪಾ ಅಂದರೆ, ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದು. ಜೈಲಿನಿಂದ ವಾಪಸ್ಸಾದ ನಂತರದಲ್ಲಿ ಪಕ್ಷದ ಮೇಲಿನ ಹಿಡಿತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಏನಾಯಿತು? ಚುನಾವಣೆಗೂ ಕೆಲವೇ ದಿನಗಳು ಬಾಕಿ ಇರುವಾಗ 7 ಜನರು ಪಕ್ಷಕ್ಕೆ ಕೈ ಕೊಡ್ತಾರೆ, ಬಿಜೆಪಿಯನ್ನು ಸೇರ್ಪಡೆಗೊಳ್ತಾರೆ. ಒಟ್ಟು 20 ಹಾಲಿ ಶಾಸಕರಿಗೆ ಟಿಕೆಟನ್ನು ನಿರಾಕರಿಸಿದ್ದಾರೆ.
ಹೀಗಾಗಿ ಚುನಾವಣೆ ಹೊತ್ತಲೇ ಆಪ್ಗೆ ಒಂದು ದೊಡ್ಡ ಶಾಕ್ ಎದುರಾಯಿತು. ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಸಿಟ್ಟಿಗೆದ್ದು 7 ಮಂದಿ ಶಾಸಕರು ಇದರಲ್ಲಿ ರಾಜೀನಾಮೆಯನ್ನು ನೀಡಿದರು. ಈ ಬೆಳವಣಿಗೆ ಆಮ್ ಆದ್ಮಿ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ ಏಟಿನ ಭಯ ಕಾಡುವಂತೆ ಮಾಡಿದೆ. ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಹಲವು ದೌರ್ಬಲ್ಯಗಳಿವೆ. ಅಂದರೆ ಪಕ್ಷ ಹುಟ್ಟಿಕೊಂಡಿದ್ದೇ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ. ಆದರೆ ಭ್ರಷ್ಟಾಚಾರದ ಕಳಂಕವೇ ಈಗ ಅದಕ್ಕೆ ಸುತ್ತಕೊಂಡಿರುವಂಥದ್ದು. ಇನ್ನು ಪಕ್ಷದಲ್ಲಿದ್ದ ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ರಂತಹ ಘಟಾನುಘಟಿ ನಾಯಕರು ಕೇಜ್ರಿವಾಲ್ ಅವರ ಸರ್ವಾಧಿಕಾರಿ ಧೋರಣೆಯ ಆರೋಪವನ್ನು ಮಾಡಿ ಪಕ್ಷದಿಂದಲೇ ದೂರ ಹೋಗಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖ ದೌರ್ಬಲ್ಯ ಅಂದರೆ ಅದು ಅಬಕಾರಿ ನೀತಿ ಹಗರಣದಿಂದಾಗಿ ಬಂದಂತಹ ಕಳಂಕ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಅವರು ಜೈಲುವಾಸವನ್ನು ಅನುಭವಿಸಬೇಕಾಯಿತು. ಇದಲ್ಲದೆ ದೆಹಲಿಯಲ್ಲಿ ನಿರೀಕ್ಷೆ ಮಾಡಿದಷ್ಟು ಮೂಲಸೌಕರ್ಯ ಅಭಿವೃದ್ಧಿ ಆಗಿಲ್ಲ. ದೆಹಲಿ ಮಾಲಿನ್ಯ ನಿಯಂತ್ರಣಕ್ಕೆ ಬಂದಿಲ್ಲ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಹಿಂದಿನ ಚುನಾವಣೆಯ ಸಮಯದಲ್ಲಿ ಇದೇ ಆ ಪಕ್ಷ ಆ ಭರವಸೆಗಳನ್ನು ನೀಡಿತ್ತು. ಇದರ ಜೊತೆಗೆ ಇತ್ತೀಚಿನ ಟಿಕೆಟ್ ವಂಚಿತ 8 ಶಾಸಕರ ಪಕ್ಷಾಂತರ ಆಪ್ಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಈ ಎಲ್ಲ ಸವಾಲುಗಳನ್ನು ಆಪ್ ಎದುರಿಸಬೇಕಾಗಿದೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದರೆ ದೆಹಲಿಯಲ್ಲಿ ಬಿಜೆಪಿಗೆ ಒಂದು ಪ್ರಾಪರ್ ಫೇಸ್ ಅಂತ ಇಲ್ಲ. ಇಲ್ಲಿಯೂ ಸಹ ನರೇಂದ್ರ ಮೋದಿಯವರೇ ಒಂದು ಪ್ರಮುಖ ಶಕ್ತಿ. ಇನ್ನು ಬಿಜೆಪಿಗೆ ಬಲ ತಂದುಕೊಟ್ಟಿರುವಂತಹ ಮತ್ತೊಂದು ವಿಚಾರ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 7 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸಿದೆ. ಇನ್ನು ಇತ್ತೀಚಿನ ಹರಿಯಾಣ ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿನ ಗೆಲುವು ಬಿಜೆಪಿಗರ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂದರೆ ದೆಹಲಿ ಪಾಲಿಕೆಯ ಚುನಾವಣೆಯಲ್ಲೂ ಆಪ್ಗೆ ಬಿಜೆಪಿ ಪ್ರಬಲವಾದಂತಹ ಪೈಪೋಟಿ ಕೊಟ್ಟಿತ್ತು. 2014ರ ನಂತರದ 3 ಲೋಕಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಎಲ್ಲ ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇನ್ನು ಚುನಾವಣೆ ವಿಚಾರಕ್ಕೆ ಬಂದರೆ ಬಿಜೆಪಿ ಇಲ್ಲಿ ಒಂದು ರಣತಂತ್ರವನ್ನೇ ರೂಪಿಸಿದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೇಂದ್ರ ಸಚಿವರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಅಂದರೆ ಒಬ್ಬ ಮತದಾರನೂ ಮಿಸ್ ಆಗದಂತೆ ಚುನಾವಣಾ ಪ್ರಚಾರ ತಂತ್ರವನ್ನು ರೂಪಿಸ್ಕೊಂಡಿತ್ತು. ಇನ್ನು RSS ಕಾರ್ಯಕರ್ತರು ಕೂಡ ಈ ಪ್ರಚಾರದಲ್ಲಿ ಬಲವನ್ನು ತುಂಬಿದ್ದಾರೆ. ಆದರೆ ದೆಹಲಿಯಲ್ಲಿ ಬಿಜೆಪಿಗೆ ಒಂದು ಫೇಸ್ ಇಲ್ಲದೆ ಇರೋದು ಅದರ ಪ್ರಮುಖ ದೌರ್ಬಲ್ಯ ಅಂತ ಹೇಳ್ಬೋದು. ಅಂದರೆ ಪಕ್ಷ ಗೆದ್ದಾಗ ಅದರ ನೇತೃತ್ವ ಯಾರದ್ದು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಬಿಜೆಪಿ ಇನ್ನೂ ಉತ್ತರವನ್ನೇ ಕಂಡುಕೊಂಡಿಲ್ಲ. ಪ್ರಮುಖವಾಗಿ ಕೇಜ್ರಿವಾಲ್ಗೆ ಸರಿಸಮನಾಗಿ ಬಿಜೆಪಿ ನಾಯಕನೊಬ್ಬನನ್ನು ಸೃಷ್ಟಿ ಮಾಡಬೇಕಾಗಿದೆ. ಸ್ಥಳೀಯವಾಗಿ ದೆಹಲಿಯಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಯಾವ ನಾಯಕರಲ್ಲೂ ಇಲ್ಲ. ಕೇಂದ್ರ ನಾಯಕರೇ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಇದು ಬಿಜೆಪಿಗಿರುವಂತಹ ಮೈನಸ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇನ್ನು ನಾವು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ದೆಹಲಿ ರಾಜಕಾರಣದಲ್ಲಿ ಆಪ್ ಸೃಷ್ಟಿಯಾದ ನಂತರದಲ್ಲಿ ಕಾಂಗ್ರೆಸ್ ಬಲ ಕುಗ್ಗಿದೆ ಅಂತ ಹೇಳ್ಬೋದು. ಒಂದು ರೀತಿ ನಿಶ್ಶಕ್ತಗೊಂಡಿದೆ. ಹಾಗಂತ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯನ್ನು ಕಾಂಗ್ರೆಸ್ಗಿಲ್ಲ. ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸ ಪಕ್ಷದ ವರಿಷ್ಠರಲ್ಲೂ ಕಾಣಿಸ್ತಾ ಇಲ್ಲ. ಹಿಂದಿನ ಚುನಾವಣೆಗಳಲ್ಲಿ ಮತ ಪ್ರಮಾಣ 4% ಕುಸಿದಿದೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಇನ್ನಷ್ಟು ಕುಸಿದಿದ್ದೇ ಆದಲ್ಲಿ ಅಥವಾ ಯಾವುದೇ ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ಗೆ ಜೀವ ತುಂಬುವಂತಹ ವಿಚಾರ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ 3 ಕ್ಷೇತ್ರಗಳಲ್ಲಿ ಪಕ್ಷ ಸೋತಿದ್ರೂ ಸಹ ಮತ ಪ್ರಮಾಣ ಮಾತ್ರ ಗಣನೀಯವಾಗಿ ಹೆಚ್ಚಾಗಿತ್ತು. ಇನ್ನು ಗೆದ್ದಂತಹ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಿದಂತೆ ಇಲ್ಲೂ ಸಹ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಕೊಂಡಿದೆ. ಇದು ಕರ್ನಾಟಕ ಹಾಗೆ ತೆಲಂಗಾಣದಲ್ಲಿ ಯಾವ ರೀತಿಯಾಗಿ ಸೈಲೆಂಟ್ ಆಗಿ ಮತ ಶಿಕಾರಿ ಮಾಡ್ತೋ ಅದೇ ರೀತಿಯಲ್ಲಿ ದೆಹಲಿಯಲ್ಲೂ ವರ್ಕ್ ಆಗಬಹುದು ಅನ್ನೋದು ನಾಯಕರ ನಂಬಿಕೆ. ಆಪ್ ಹಾಗೆ ಬಿಜೆಪಿಗೆ ಹೋಲಿಸಿಕೊಂಡ್ರೆ ಕಾಂಗ್ರೆಸ್ ಇಲ್ಲಿ ಅನೇಕ ದೌರ್ಬಲ್ಯಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ಬಿಜೆಪಿ ರೀತಿಯಲ್ಲೇ ಕಾಂಗ್ರೆಸ್ಗೆ ಇಲ್ಲಿ ಯಾವುದೇ ಪ್ರಭಾವಿ ನಾಯಕ ಇಲ್ಲ. ಅರವಿಂದರ್ ಸಿಂಗ್, ಮತೀನ್ ಅಹಮದ್ರಂತಹ ಘಟಾನುಘಟಿ ನಾಯಕರು ಈಗ ಕಾಂಗ್ರೆಸ್ನಲ್ಲಿಲ್ಲ. ಅದಕ್ಕೂ ಮುಖ್ಯವಾಗಿ ಮತದಾರರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕಾರ್ಯಕರ್ತರೇ ಇಲ್ಲ ಇಲ್ಲಿ. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಪ್ರಮುಖವಾಗಿ ಗಾಂಧಿ ಕುಟುಂಬಕ್ಕೆ ಇಲ್ಲಿ ಚುನಾವಣೆ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಗೆಲ್ಲುವ ಬಗ್ಗೆ ವಿಶ್ವಾಸನೇ ಕಾಣಿಸ್ತಾ ಇಲ್ಲ. ಶೀಲಾ ದೀಕ್ಷಿತ್ ಅವರ ಆಡಳಿತ ಮುಗಿದು ದಶಕವೇ ಕಳೆದು ಹೋಗಿದೆ. ಹೀಗಾಗಿ ಯುವ ಮತದಾರರಿಗೆ ಅವರ ಪರಿಚಯ ಇಲ್ಲ. ಈ ಹಿಂದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಆಡಳಿತ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ಇದಲ್ಲದೆ ಪ್ರಮುಖವಾಗಿ ಆಪ್ ಒಂದು ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದ ಬಿಜೆಪಿಯನ್ನು ವಿರೋಧಿಸುವಂತಹ ಮತದಾರರು ಆಮ್ ಆದ್ಮಿ ಪಕ್ಷದ ಕಡೆಗೆ ಮುಖ ಮಾಡ್ತಾರೆ ಹೊರತು ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಹಲವು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಹೊಂದಿದೆ. ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ಇಲ್ಲಿ ಪೈಪೋಟಿ ಇರೋದು ಬಿಜೆಪಿ ಹಾಗೆ ಆಪ್ ನಡುವೆ. ಈಗ ಕಳೆದ ಚುನಾವಣೆಯಲ್ಲಿನ ಈ ಪಕ್ಷಗಳ ಸೋಲು ಗೆಲುವಿನ ವಿಚಾರಕ್ಕೆ ಬಂದರೆ 2014 ಹಾಗೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಆದರೆ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬಂದರೆ ಆಪ್ನ ಆರ್ಭಟ ಜೋರಾಗಿದೆ. 2015, 2020ರಲ್ಲಿ ಆಮ್ ಆದ್ಮಿ ಪಕ್ಷದ ಆರ್ಭಟಕ್ಕೆ ಬಿಜೆಪಿ ಧೂಳಿಪಟವಾಗಿತ್ತು.
ಇಲ್ಲಿನ ವಿಧಾನಸಭೆ 70 ಸ್ಥಾನಗಳನ್ನು ಹೊಂದಿರೋದ್ರಿಂದ ಮ್ಯಾಜಿಕ್ ನಂಬರ್ 36 ದಾಟಬೇಕಾಗುತ್ತೆ. ಬಹುತೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ಆಪ್ಗೆ ಗೆಲುವು ಅಂತ ಹೇಳಿದೆ, ಆದರೆ ಸೀಟ್ಗಳ ಸಂಖ್ಯೆಯಲ್ಲಿ ಕಳೆದ ಚುನಾವಣೆಗಿಂತ ಕಡಿಮೆ ಆಗುತ್ತೆ ಅಂತ ಊಹೆ ಮಾಡಿದೆ. ಜೊತೆಗೆ ಬಿಜೆಪಿಯ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬಂದ್ರೂ ಸಹ ಕೇಜ್ರಿವಾಲ್ ಅನ್ನುವ ಬ್ರ್ಯಾಂಡ್ ದೆಹಲಿಯಲ್ಲಿ ಕಮಾಲ್ ಮಾಡಿದೆ ಅಂತ ಹೇಳಬಹುದು. ಇದಿಷ್ಟು ದೆಹಲಿ ಚುನಾವಣೆಯ ಬಗ್ಗೆ. ದೆಹಲಿಯಲ್ಲಿ ಯಾರಿಗೆ ಎಷ್ಟು ಸೀಟು, ಫಲಿತಾಂಶ ಏನಾಗುತ್ತೆ, ಸರ್ಕಾರ ರಚಿಸೋದು ಯಾರು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.